ಪ್ರಜ್ವಲ್ ರೇವಣ್ಣ ಅವರು ಒಂದು ಪೆನ್ ಡ್ರೈವ್ ಅಂದರೆ ಒಂದು ನೀಲಿ ಚಿತ್ರಗಳ ಮೇಲೆ ಒಂದು ಸ್ಟೇ ತೊಗೊಂಡವ್ರೆ ಅವಾಗಲಿ ಇಲ್ಲಿ ವಯಸ್ಸುಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಹಾಕ್ಬಿಟ್ಟು ಒಂದು ಪರ್ಮನೆಂಟ್ ಇಂಜೆಕ್ಷನ್ ಆಡೋ ತೊಗೊಂಡ್ರೆ ಯಾರು ರೆಸ್ಪಾಂಡೆಂಟ್ ಯಾರು ಮಾಡಿದ್ರೆ ಆಲ್ ಮೀಡಿಯಾದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅದರಲ್ಲಿ ಸುವರ್ಣ ನ್ಯೂಸ್ ಈ ಥರ ಎಲ್ಲ ಚಾನಲ್ನು ಮಾಡಿ ನಿಮ್ಮ ಚಾನಲ್ ಕೂಡ ಇದೆ ಅಲ್ಲಿ TV9 ಕೂಡ ಇದೆ ಅಲ್ಲಿ ಎಲ್ಲ ಚಾನಲ್ನ ಪಾರ್ಟಿ ಮಾಡಿ ಅವರು ಇಂಜೆಕ್ಷನ್ ಆಡೋ ತೊಗೊಂಡವ್ರು ಇಲ್ಲಿ ತೊಗೊಂಡು 82ನೇ ರೆಸ್ಪಾಂಡೆಂಟ್ ಆಗಿ ಎದುರು ಅರ್ಜಿದಾರರಾಗಿ 82ನೇ ರೆಸ್ಪಾಂಡೆಂಟ್ ಆಗಿ ಕಾರ್ತಿಕ್ನು ಮಾಡಿದ್ದಾರೆ ಅಲ್ಲಿ. ಸೊ ಈ ಕಾರ್ತಿಕ್ಕು ಅಣ್ಣ ಈ ಕೇಸಲ್ಲಿ ನೀವು ಒಂದು ವಕಾಲತ್ ಹಾಕಿ ಅಂತ ಬಂದ, ನೀವು ಒಂದು ಅಬ್ಜೆಕ್ಷನ್ ಹಾಕ್ಬೇಕಂತ. ಏನಪ್ಪ ಅಂತಂದೆ, ಈ ಥರ ಎಲ್ಲ ವಿಡಿಯೋ CD ಬಗ್ಗೆ ಅವರು ಸ್ಟೇ ತೊಗೊಂಡಿದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನು ಒಂದು ಅಬ್ಜೆಕ್ಷನ್ ಹಾಕ್ಬೇಕಂತ ಹೇಳಿ ಸುಮ್ಮನೆ ಹಾಕೋಕ್ಕಾಗಲ್ಲ, ಏನು ವಿಡಿಯೋ ಇದೆ ಬಾಯಿ ನೋಡೋಣ ಅಲ್ಲಿ ಅಬ್ಜೆಕ್ಷನ್ ಹಾಕಿ ನೋಡಬೇಕಲ್ಲ ಅಲ್ಲಿ ಆಗ ಪೆನ್ಡ್ರೈವ್ ತಗೊಂಬಂದ ಅಲ್ಲಿ ತಗೊಂಬಂದು ನಾನು ನೋಡಿದೆ ಎಲ್ಲನೂ ಪೆನ್ಡ್ರೈವಲ್ಲಿ ನೋಡಿದೆ ಅಲ್ಲಿ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಭಾಳ ಅಶ್ಲೀಲವಾದ ವಿಡಿಯೋಗಳಿದ್ದು ಅದರಲ್ಲಿ. ಸೊ ಆಗ ಅಬ್ಜೆಕ್ಷನ್ ಹಾಕ್ಬೇಕಲ್ಲ ಅಲ್ಲಿ. ಆಗ ನಾವು ಇದನ್ನು ಯಾರಿಗಾರ ಕೊಟ್ಟಿದೆಯಾ ಅಂತ ಕೇಳಿದೆ ನಾನು. ಅಣ್ಣ ಈಗಾಗಲೇ ಕಾಂಗ್ರೆಸ್ ಕೆಲವು ಲೀಡರ್ಗಳು ತೊಗೊಂಡ್ಬಿಟ್ಟವ್ರು ಇಸ್ಕೊಂಡ್ಬಿಟ್ಟವ್ರು ಅದರಲ್ಲಿ. ಆಮೇಲೆ ನನ್ನ ಹತ್ರ ಬಂದರೆ ವೀಡಿಯೋನು ಕೂಡ ಅದು ನನಗೆ ಪಾಠ ಬಂದೈತೆ ಅಂತ ಗೊತ್ತಿಲ್ಲ ನಮಗೆ. ಅದು ನನಗೊಂದು ಇದೊಂದು ಪೆನ್ಡ್ರೈವ್ ಸಿಗ್ತಾನೆ ನನಗೆ, ನಾನು ಯಾರೋ ಫ್ರೆಂಡ್ಸ್ ಹತ್ತ ಅವ್ರ ಜೊತೆ ಇಸ್ಕೊಂಡೆ ಅಂತ. ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ 100 ಗಿಡದಿಂದ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹೇಳ್ದ. ಅವನು ಕೂಡ ಇವನು ಕಷ್ಟ ಸಿಗಾಕೊಂಡಾಗ ಏನು ಮಾಡ್ದ, ಇವನು ಅವ್ರನ್ನ ಏನೋ ಮಾಡೋಕ್ಕೋಸ್ಕರ ಪೆನ್ಡ್ರೈವ್ ಇಸ್ಕೊಂಡ. ನನಗೆ ಆ ವಿಡಿಯೋ ನೋಡಿದಾಗ ನನಗೆ ಇಲ್ಲಿ ಭಾಳ ಭಯ ಆಯಿತು. ಅಲ್ಲಿ ಕೊನೆ ಯಾರು ಅಂತಂದಾಗ ಈ ಥರ ಕಾಂಗ್ರೆಸ್ ಅಧ್ಯಕ್ಷ DK ಶಿವಕುಮಾರ್, ಸುರೇಶ್ ಅಂತೆಲ್ಲ ಹೋಗಿದೆ ಇದು. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಈಗ ಅಭ್ಯರ್ಥಿ ಆಗಿರೋಂಥ ಶ್ರೇಯಸ್ ಪಟೇಲ್ ಕೂಡ ಅವರೆಲ್ಲರಿಗೂ ಡಿಸ್ಕಸ್ ಆಗಿದೆ ಅಲ್ಲಿ. ಜೊತೆ ಇನ್ನೊಬ್ಬ ಲೀಡರ್ಗಳೆಲ್ಲ ಬಂದು ಮಾತಾಡಿದ್ದಾರೆ ಅಂತ. ಏನಂದ್ರು ಅಂತ ಕೇಳಿದೆ ಅಲ್ಲಿ, ಯಾಕಂದ್ರೆ ನಾನು ಒಬ್ಬ ಪಕ್ಷದ ಜವಾಬ್ದಾರಿ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ನೋಡ್ಕೋಬೇಕಲ್ಲ. ಏನಂದ್ರು ಅಂತೇಳಿ ಅದನ್ನು ಸಮಯ ಬಂದ ನಾನು ಮಾಡ್ತೀನಿ, ನಾನು ನಿಮಗೆ ಅಲ್ಲಿ ಈ ಪೆನ್ಡ್ರೈವ್ ಏನು ಮಾಡಬೇಕು ರಾಜಕೀಯ ಮಾಡ್ತೀನಿ ನಡಿ ಅಂತ ಹೇಳಿ ಕಳಿಸಿದಾರಣ. ಆದ್ರೆ 2 ತಿಂಗಳು ಏನೂ ಮಾಡಲಿಲ್ಲ, ನನಗೆ ಬೇಜಾರಾಯಿತು. ತಕ್ಷಣ ಇಷ್ಟೆಲ್ಲ ಘಟನೆ ಆದಮೇಲೆ ನನ್ನಲ್ಲಿ ಅವನಿಂದ ವಕಾಲತ್ ತಗೊಂಡು ಏನು 83 ಒಂದು ಜನ ನಮಗಿಂತ ಮೊದಲಿದ್ದ ಅವರೆಲ್ಲ ವಕಾಲತ್ ಅಬ್ಜೆಕ್ಷನ್ ಹಾಕಿದ್ಮೇಲೆ ನಾವು 82ನೇ ವಕಾಲತ್ ಹಾಕೋಣ ಅಂತೇಳಿ ನಾನು ಹಂಗೆ ಪೆಂಡಿಂಗ್ ಮಡಿಕೊಂಡಿದ್ದೀನಿ, ವಕಾಲತ್ ಹಾಕಿಲ್ಲ ಅಲ್ಲಿ. ಸೊ ಇದು ಬಂದ ನನಗೆ ಡೌಟ್ ಬಂತು. ನಾನಲ್ಲಿ ಇಮಿಡಿಯೇಟ್ ನಾನಲ್ಲಿ ಕೇಂದ್ರದ ನಾಯಕರುಗಳಿಗೆ ಪತ್ರವನ್ನು ಬರೆದೆ ನಾನು.